ಎಲ್ಲೇ ಇದ್ರೂ ಬಾ ಕುಟುಂಬದಲ್ಲಿ ಏಕಾಂಗಿ ಆಗಬೇಡ. ದೊಡ್ಡಗೌಡರು ಭಾವುಕವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರಕ್ಕೆ ಶರಣಾಗ್ತಾರ? ಹಾಗಾದ್ರೆ ಈ ಪತ್ರ ನೋಡಿ ಬಂದ್ಬಿಡ್ತಾರ? ಪ್ರಜ್ವಲ್ ರೇವಣ್ಣ, ಎಲ್ಲ ನಾಟಕ. ಗೌಡ್ರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ನಾಟಕ. ಇದು ಮೋದಿ ಜೊತೆ ಫೈಟ್ ಕೂಡ ಇಳಿದಿದ್ದಾರೆ. ರಾಜ್ಯ ಪತ್ರ ಬರೆದಿದ್ದು ಯಾವಾಗ? ಇನ್ನೊಂದು ಕಡೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗತ್ತಾ? ಈಗಾಗಲೇ ರದ್ದು ಮಾಡಬೇಕು ಅಂತೇಳಿ 2 ಸಲ CM ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಕೇಂದ್ರಕ್ಕೆ. ಕೇಂದ್ರ ಈ ಪತ್ರಕ್ಕೆ ಏನು ಹೇಳಿದೆ? ರಾಜ್ಯ ಯಾವಾಗ ಪತ್ರ ಬರೀತು? ಕೇಂದ್ರಕ್ಕೆ ಸಿಕ್ಕಿದ್ದು ಯಾವಾಗ? ಅದು ಪಾಸ್ಪೋರ್ಟ್ ರದ್ದು ನಿಜನಾ? ಯಾರ್ದು ನಿಜ, ಯಾರ್ದು ಸುಳ್ಳು? ಏನು ಹೇಳ್ತಾ ಇದ್ದಾರೆ? ಏನು ನಡೀತಾ ಇದೆ ಈ ಪ್ರಕರಣದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು JDS ಕುಟುಂಬದ ಒಳಗೆ? ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ? ಮೋದಿಗೆ CM ಪತ್ರವನ್ನ ಬರೆದಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ CM ಪತ್ರ ಬರೀತಾರೆ. ಮೊದಲೊಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ಕೇಂದ್ರದಿಂದ ಉತ್ತರ ಬರುತ್ತೆ. ಕೋರ್ಟ್ ನೋಟಿಸ್ ಕೇಳ್ತಾರೆ. ಅದರಲ್ಲಿ ಮೊದಲ ಪತ್ರಕ್ಕೆ ಉತ್ತರ ಕೇಂದ್ರದಿಂದ. ಆಮೇಲೆ ಸಿದ್ದರಾಮಯ್ಯನವರು 2ನೇ ಪತ್ರ ಬರೀತಾರೆ. ಇನ್ನೊಂದು ಅದರಲ್ಲಿ ಕೋರ್ಟ್ ನೋಟಿಸನ್ನು ಇಟ್ಟುಬಿಟ್ಟು ಬರೀತಾರೆ. ಅರೆಸ್ಟ್ ವಾರೆಂಟನ್ನು ಇಟ್ಟುಬಿಟ್ಟು ಈ ಪತ್ರವನ್ನು ಬರೀತಾರೆ. ಇದಾದ ನಂತರ ಈಗ ಅಂದರೆ ಪತ್ರ ಬರೆದಿದ್ದು ಯಾಕೆ ಅಂತಂದರೆ ಆ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಹೇಳಿ, ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಹೇಳಿ ಮಾಡಿ ಅಂತ. ಅದು ಕೇಂದ್ರ ಸರ್ಕಾರದ ಅಂಡರ್ ಬರುತ್ತೆ ಅದು. ಹಾಗಾಗಿ ಇಮಿಗ್ರೇಷನ್ಗೆ ಹೋಗಬೇಕು. ಅಲ್ಲಿ ಏನು ಈ ಪಾಸ್ಪೋರ್ಟ್ ರದ್ದಾಗಿದೆ ಅಂತ ಅಲ್ಲಿಗೆ ಇಮಿಗ್ರೇಷನ್ಗೆ ಹೋಗಬೇಕಾಗತ್ತೆ. ಅದು ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಡಬೇಕಾಗತ್ತೆ, ಕೇಂದ್ರ ಗೃಹ ಇಲಾಖೆ. ಅದಕ್ಕೆ ಓಕೆ, ಇಷ್ಟೆಲ್ಲ ಪ್ರಕ್ರಿಯೆಗಳಿದೆ. ಅದು ಕೇಂದ್ರ ಸರ್ಕಾರದ ಅಂಡರಲ್ಲಿ ಆಗಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯರು ಪತ್ರ ಬರೆದಿದ್ದಾರೆ. ಈ 2ನೇ ಪತ್ರಕ್ಕೆ ಉತ್ತರ ಈಗ ಆಲ್ಮೋಸ್ಟ್ ಈ ಪ್ರಕ್ರಿಯೆ ಶುರುವಾಗಿದೆ ಅಂತ ಕೇಳಿ ಬರ್ತಾ ಇದೆ. ಹೌದಾ ಇಲ್ವಾ ಇನ್ನೂ ಕೂಡ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಆಗ್ತಾ ಇದೆಯೋ ಏನೋ. ಯಾಕಂದರೆ ಈ 2ನೇ ಪತ್ರದ ಜೊತೆಗೆ ಒಂದು ಏನು ಅವರು ಕೋರ್ಟ್ನ ಡೀಟೇಲ್ಸ್ನ ಇಟ್ಟು ಕಳಿಸಿದ್ದಾರೆ, ವರದಿಯನ್ನು, ಮತ್ತು ಅರೆಸ್ಟ್ ವಾರೆಂಟನ್ನು SIT ಇದೆಲ್ಲವೂ ಕೊಟ್ಟು ಕಳಿಸಿದಾರಲ್ಲ, ಅದು ಕೇಂದ್ರ ಗೃಹ ಇಲಾಖೆ ಚೆಕ್ ಮಾಡಿ ಅದಾದ ನಂತರ ಗ್ರೀನ್ ಸಿಗ್ನಲ್ ಕೊಟ್ಟು ಅಲ್ಲಿಂದ ಆಮೇಲೆ ಪಾಸ್ಪೋರ್ಟ್ ಆಫೀಸಲ್ಲಿ ಅದು ರದ್ದಾಗತ್ತೆ. ಅದಾದ ನಂತರ ಇಮಿಗ್ರೇಷನ್ ಎಲ್ಲ ಇದಕ್ಕೂ ಕೂಡ ಹೋಗುತ್ತೆ. ಎಲ್ಲ ಯಾವುದು ಏರ್ಪೋರ್ಟ್ಗಳಿಗೆ, ಇಮಿಗ್ರೇಷನ್ ಸೆಂಟರ್ಗಳಿಗೆ ಹೋಗುತ್ತೆ. ಇದು ಒಂದು ಕಡೆ